ಮೈತ್ರಿಕೂಟಕ್ಕೆ ಸಂಬಂಧಿಸಿದ ಸುದ್ದಿಯೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಆರಂಭಿಸ್ತಾ ಇದೆ. ಒಂದು ವರ್ಚುವಲ್ ಮೀಟಿಂಗ್ ಶೆಡ್ಯೂಲ್ ಆಗಿದೆ, ಸಭೆ ನಡೀಬೇಕು. ಅದಕ್ಕೆ ಮೊದಲೇ ನಿತೀಶ್ ಕುಮಾರ್ರನ್ನ INDAA ಮೈತ್ರಿಕೂಟದ ಸಂಚಾಲಕರನ್ನಾಗಿಸುವ ಪ್ರಪೋಸಲ್ ಕಾಂಗ್ರೆಸ್ನಿಂದ ಹೊರಡುವ ಲಕ್ಷಣಗಳು ಕಾಣಿಸ್ತಾ ಇದೆ. ಒಳಗಡೆಯಿಂದ ಬರ್ತಾ ಇರುವ ಸುದ್ದಿ, ಸಂಚಾಲಕರನ್ನಾಗಿ ಅಂದ್ರೆ ಮೈತ್ರಿಕೂಟದ ನೇತೃತ್ವಕ್ಕೆ ನಿತೀಶ್ ಕುಮಾರ್ ಅವರ ಹೆಸರನ್ನ ಪ್ರಪೋಸ್ ಮಾಡುವ ಆಲೋಚನೆಯೊಂದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಲ್ಲಿ ಬಂದಿದೆ. ಕಳೆದ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಂದಿಟ್ಕೊಂಡು ಚುನಾವಣೆ ಹೋಗೋಣ ಅಂತ ಹೇಳ್ಬಿಟ್ಟು ಮಮತಾ ಬ್ಯಾನರ್ಜಿ ಹಾಗೆ ಹೇಳಿದ್ದಕ್ಕೆ ಅರವಿಂದ್ ಕೇಜ್ರಿವಾಲ್ ಕರೆಕ್ಟು, ಅದು ಒಳ್ಳೆ ದಾರಿ, ಒಂದು ದಲಿತ ಫೇಸ್ ಇರಬೇಕು ನಮಗೆ ಅಂತ ಹೇಳೋದು. ಮೈತ್ರಿಕೂಟದ ಆ ಸಭೆಯಲ್ಲಿದ್ದ 12 ಪಕ್ಷಗಳು ಮಮತಾ ಕೇಜ್ರಿವಾಲ್ರ ಮಾತುಗಳನ್ನು ಅನುಮೋದಿಸಿವೆ. ಪ್ರಧಾನಿ ಅಭ್ಯರ್ಥಿಯಾಗಿ ಏಕಾಏಕಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಚಾಲ್ತಿಗೆ ಬಂತು. ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಿತೀಶ್ ಕುಮಾರ್ರನ್ನ ಸಂಚಾಲಕರನ್ನಾಗಿಸುವ ಮಾತಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆದ್ರೆ ರಾಹುಲ್ ಗಾಂಧಿ ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಹೇಳುತ್ತೆ. ಅದರ ಜೊತೆಗೆ INDAA ಮೈತ್ರಿಕೂಟದ ಆರಂಭ ಆಗಿದ್ದೇ ನಿತೀಶ್ ಕುಮಾರ್ ಅವರು ಪಾಟ್ನಾದಲ್ಲಿ ಕರೆದ ಸಭೆಯೊಂದಿಗೆ. ನಿತೀಶ್ ಕುಮಾರ್ ಇತ್ತೀಚೆಗೆ ಹೇಳಿಕೆ ಕೊಟ್ಟರು, ನಾನು ಪ್ರಧಾನಿ ಅಭ್ಯರ್ಥಿ ಸ್ಥಾನದ ಆಕಾಂಕ್ಷಿನೇ ಅಲ್ಲ ಅಂತ. ಆದರೆ ನಿತೀಶ್ ಕುಮಾರ್ ಸುತ್ತಲೂ ಇರುವಂತವರು JDU ಮುಖಂಡರು ನಿತೀಶ್ ಕುಮಾರ್ ಪ್ರಧಾನಿ ಅಭ್ಯರ್ಥಿ ಆದರೆ ಮೈತ್ರಿಕೂಟಕ್ಕೊಂದು ಅಕ್ಸೆಪ್ಟೆನ್ಸ್ ದೇಶದಾದ್ಯಂತ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನಿತೀಶ್ ಕುಮಾರರ ಹೆಸರನ್ನೇ ಸೋನಿಯಾ, ರಾಹುಲ್ ಪುಷ್ ಮಾಡ್ತಿದ್ದಾರೆ ಅಂತ ಸುದ್ದಿ. ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್, ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಅಭ್ಯರ್ಥಿ ಆಗಲಿ ಅಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ನಿತೀಶ್ ಕುಮಾರ್ INDAA ಮೈತ್ರಿಕೂಟದ ಸಂಚಾಲಕರಾಗಲಿ ಅಂತಿದ್ದಾರೆ. ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸುವುದು ಬೇಡ, ಸಂಚಾಲಕ ಅನ್ನುವ ಹುದ್ದೆಯನ್ನು ಸೃಷ್ಟಿ ಮಾಡಿಕೊಂಡು ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡೋಣ, ಅವರ ಮಾರ್ಗದರ್ಶನದಲ್ಲಿ ಚುನಾವಣೆ ಮಾಡೋಣ. ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ರೇಸ್ನಲ್ಲಿ ಇಡುವ ಉದ್ದೇಶದೊಂದಿಗೆ ನಿತೀಶ್ ಕುಮಾರ್ರನ್ನ ಸಂಚಾಲಕ ಹುದ್ದೆಗೆ ಪ್ರಪೋಸ್ ಮಾಡಲಾಗ್ತಾ ಇದೆಯಾ? ಸಂಚಾಲಕರಾಗಿ ಒಬ್ಬರನ್ನ ಆರಿಸಿದ್ರೆ ಪ್ರೈಮ್ ಮಿನಿಸ್ಟೀರಿಯಲ್ ಫೇಸ್ ಇರಬೇಕು ಅಂತಿಲ್ಲ. ಈ ಹಿಂದೆನೇ ಎಕ್ಸ್ಪ್ಲೇನ್ ಮಾಡಿದ್ವಿ, ನಿತೀಶ್ ಕುಮಾರ್ ಮತ್ತು ನಿತೀಶರ ಬೆಂಬಲಿಗರಲ್ಲಿ ಅದೊಂದು ಅಭಿಪ್ರಾಯ ಇದೆ. ನರೇಂದ್ರ ಮೋದಿ ಅವರಿಗೆ ಟಕ್ಕರ್ ಕೊಡಬೇಕು ಅಂದರೆ ನಿತೀಶ್ ಕುಮಾರೇ ಕರೆಕ್ಟ್. ನರೇಂದ್ರ ಮೋದಿ ಹಿಂದುಳಿದ ವರ್ಗದಿಂದ ಬರ್ತಾರೆ, ನಿತೀಶ್ ಕುಮಾರ್ ಹಿಂದುಳಿದ ವರ್ಗದಿಂದ ಬರ್ತಾರೆ. ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ಅಭ್ಯರ್ಥಿ ಆಗೋದಕ್ಕಿಂತ ಮುಂಚೆ ಒಂದು ರಾಜ್ಯವನ್ನು ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ ಮುನ್ನಡೆಸಿದ ಹಿನ್ನೆಲೆ ಇತ್ತು. ನಿತೀಶ್ ಕುಮಾರ್ಗೂ ಕೂಡ ಒಂದು ರಾಜ್ಯವನ್ನು ಯಶಸ್ವಿಯಾಗಿ ಮುನ್ನಡೆಸಿದ ಹಿನ್ನೆಲೆ ಇದೆ. ನರೇಂದ್ರ ಮೋದಿ ಭ್ರಷ್ಟಾಚಾರ ರಹಿತ ವ್ಯಕ್ತಿತ್ವ ಅನ್ನಿಸಿಕೊಂಡಿದ್ರು, ನಿತೀಶ್ ಕುಮಾರ್ ಭ್ರಷ್ಟಾಚಾರ ರಹಿತ ವ್ಯಕ್ತಿತ್ವ.
ಈ ಎಲ್ಲ ಕಾರಣಕ್ಕೆ ನರೇಂದ್ರ ಮೋದಿ ಅವರಿಗೆ ನಿತೀಶ್ ಕುಮಾರ್ ಸರಿಯಾದ ಎದುರಾಳಿ ಅಂತ ಅವರ ಪಕ್ಷದವರಿಗನ್ನಿಸಿದೆ. ಆರಂಭದಲ್ಲಿ ನಿತೀಶ್ ಕುಮಾರ್ ಈ ಮೈತ್ರಿಕೂಟವನ್ನು ರಚಿಸುವುದಕ್ಕೆ ತೋರಿಸಿದ ಆಸಕ್ತಿನೂ ಹಾಗೆ ಇತ್ತು. ಮೈತ್ರಿಕೂಟದ ಮೊದಲನೆಯ ಸಭೆ ಆಗಿದ್ದೆ ಪಾಟ್ನಾದಲ್ಲಿ, ನಿತೀಶ್ ಕುಮಾರ್ ಹೋಸ್ಟ್ ಮಾಡಿದ್ರು. ಎರಡನೇ ಸಭೆ ಬೆಂಗಳೂರಿನಲ್ಲಾಯಿತು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮುಂದೆ ನಿಂತು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ. ಮೂರನೇ ಸಭೆ ಮುಂಬೈಯಲ್ಲಾಯಿತು. ನಾಲ್ಕನೇ ಸಭೆ ದಿಲ್ಲಿಲಾಗಿದೆ. ಕಳೆದ ಸಭೆಯಲ್ಲಿ ತೃಣಮೂಲ ಕಾಂಗ್ರೆಸ್ನಿಂದ ಮಮತಾ ಬ್ಯಾನರ್ಜಿ ಅವರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಪ್ರಪೋಸ್ ಆಗಿ ಅರವಿಂದ ಕೇಜ್ರಿವಾಲ್ರು ಅದನ್ನು ಅನುಮೋದಿಸಿದಾಗ ನಿತೀಶ್ ಕುಮಾರ್ ಅಸಮಾಧಾನಗೊಂಡ್ರು ಅಂತ ಸುದ್ದಿ ಇತ್ತು. ಆದರೆ ಮಾಧ್ಯಮಗಳಿಗೆ ಅವರು ಹೇಳಿಕೆ ಕೊಟ್ಟರು, ತಪ್ಪು ಕಲ್ಪನೆಯಲ್ಲಿರಬೇಡಿ, ನಾನು ಪ್ರಧಾನಿ ಹುದ್ದೆಯ ಆಕಾಂಕ್ಷಿ ಅಲ್ಲ ಅಂತ ಹೇಳಿದರು. ಆದರೆ ಅವರ ಬೆಂಬಲಿಗರು ನಿರಂತರವಾಗಿ ಮಾತಾಡ್ತಾನೆ ಬಂದರು. ನಿತೀಶ್ ಕುಮಾರೇ ಕರೆಕ್ಟ್ ಕ್ಯಾಂಡಿಡೇಟು, ನಿತೀಶ್ ಕುಮಾರೇ ಕರೆಕ್ಟ್ ಕ್ಯಾಂಡಿಡೇಟ್. ಈಗ ನಿತೀಶ್ ಕುಮಾರ್ರನ್ನ INDIA ಮೈತ್ರಿಕೂಟದ ಸಂಚಾಲಕರಾಗಿಸಬೇಕು ಅಂತ ಕಾಂಗ್ರೆಸ್ಸಿನ ಪ್ರಪೋಸಲ್. ಒಟ್ಟಾರೆ ಕಾಂಗ್ರೆಸ್ಸಿಂದ ಹೌದೋ ಅಲ್ಲೋ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರದಂತೂ ಪ್ರಪೋಸಲ್. ಅದರ ಜೊತೆಗೆ INDIA ಮೈತ್ರಿಕೂಟದ ಒಳ ಸಂಘರ್ಷದ ಅನೇಕ ಸುದ್ದಿಗಳಿವೆ. ಒಬ್ಬರು ವಿರುದ್ಧ ಒಬ್ಬೊಬ್ಬರು ಹೇಳಿಕೆ ಕೊಡ್ತಾ ಇದ್ದಾರೆ. ಅದನ್ನು ನೋಡೋದಕ್ಕಿಂತ ಮುಂಚೆ ಒಂದು ಸಲ ಇದರ ಬಗ್ಗೆ ಅಭಿಪ್ರಾಯ ಪಡ್ಕೊಳ್ತೀನಿ. ನನ್ನ ಕೊಲೀಗ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಆ್ಯಂಗಲ್ ಕರೆಕ್ಟಾಗಿದೆಯಾ? ಒಂದು ಕಲ್ಲು ಎರಡು ಹಕ್ಕಿ. ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಬಿಟ್ರೆ ರಾಹುಲ್ ಗಾಂಧಿ ಅವರ ಕಥೆ ಏನೋ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಪ್ರಧಾನಿ ಅಭ್ಯರ್ಥಿನೇ ಬೇಡಪ್ಪ, ಸಂಚಾಲಕರನ್ನಾಗಿ ನಿತೀಶ್ ಕುಮಾರ್ರನ್ನೇ ನೇಮಕ ಮಾಡೋದು ಅನ್ನುವ ಪ್ರಪೋಸಲ್ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಕಡೆಯಿಂದ ಬರುತ್ತೆ ಅಂತ. ಅಜಿತ್ ನೋಡಿ, ಯಾವಾಗ ಈ ಇಂಡಿಯಾ ಒಕ್ಕೂಟದ ಸ್ಥಾಪನೆಗೂ ಮುಂಚೆ ನಿತೀಶ್ ಕುಮಾರ್ ಇಡೀ ದೇಶದಾದ್ಯಂತ ಓಡಾಡಿದರು. ಅವರು ನವೀನ್ ಪಟ್ನಾಯಕ್, ಚಂದ್ರಶೇಖರ್ ರಾವಿಂದ ಹಿಡಿದು ಕಾಂಗ್ರೆಸ್ನ ನಾಯಕರ ಮನೆಗಳವರೆಗೆ ಹೋದರು. ಆಗ ನಿತೀಶ್ ಕುಮಾರ್ ಅವರೇ ಈ ಒಕ್ಕೂಟದ ಸಂಚಾಲಕರಾಗ್ತಾರೆ ಅನ್ನುವ ಒಂದು ನಿರ್ಧಾರ ನಿತೀಶ್ ಕುಮಾರ್ ಮತ್ತು ಕಾಂಗ್ರೆಸ್ ನಡುವೆ ಆಗಿತ್ತು. ತದನಂತರದ ದಿನಗಳಲ್ಲಿ ಯಾವಾಗ ಕರ್ನಾಟಕದ ಗೆಲುವು ಬಂತು, ಕಾಂಗ್ರೆಸ್ಸಿನ ನಾಯಕರಿಗೆ ಅನ್ನಿಸ್ತು ಸ್ವಲ್ಪ ಇಂಡಿಯಾ ಒಕ್ಕೂಟವನ್ನು ಸ್ವಲ್ಪ ಬ್ಯಾಕ್ ಬರ್ನರ್ಗೆ ಹಾಕಿ ನಾವೊಂದು 3-4 ರಾಜ್ಯಗಳನ್ನು ಗೆದ್ದರೆ ನಮ್ಮ ಬಾರ್ಗೇನ್ ಪವರ್ ಜಾಸ್ತಿ ಆಗುತ್ತೆ. ಆದರೆ ಪ್ರಧಾನಮಂತ್ರಿ ಅಭ್ಯರ್ಥಿಯ ಥಾಟ್ ಕಾಂಗ್ರೆಸ್ನಲ್ಲಿ ಇರಲೇ ಇಲ್ಲ. ಯಾರನ್ನು ಬಿಂಬಿಸಬೇಕು ಅನ್ನುವ ಪ್ರಶ್ನೆ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬಿಂಬಿಸಬೇಕು ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಎಂದು ನಿಕ್ಕಿ ಮಾಡಿರಲಿಲ್ಲ. ಆದರೆ ಬಿಹಾರದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತಳಮಳ ಇಂಡಿಯಾ ಒಕ್ಕೂಟದಲ್ಲಿ ಲಾಲು ಮತ್ತು ನಿತೀಶ್ ನಡುವೆ ಸೃಷ್ಟಿಯಾಯಿತು. ಕಾರಣ, ಲಾಲು ಕಾಂಗ್ರೆಸ್ ಮೇಲೆ ಒತ್ತಡ ಹಾಕ್ತಾಯಿದ್ರು. ನೀವು ನಿತೀಶ್ ಕುಮಾರರನ್ನು ಸಂಚಾಲಕ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ರಿ, ಈಗ ಮಾಡದೇ ಹೋದರೆ ಇಲ್ಲಿ ನನ್ನ ಮಗನನ್ನು ಮುಖ್ಯಮಂತ್ರಿ ಮಾಡಲಿಕ್ಕಾಗಲ್ಲ. ಒಂದು ವೇಳೆ ಸಂಚಾಲಕ ಆದರೂ ಕೂಡ ಅವರು ರಾಷ್ಟ್ರೀಯ ರಾಜಕಾರಣಕ್ಕೆ ಹೋಗಲಿ, ಇಲ್ಲಿ ನನ್ನ ಮಗ ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ಒತ್ತಡವನ್ನು ಲಾಲು ಕಾಂಗ್ರೆಸ್ ಮೇಲೆ ಹಾಕ್ಲಿಕ್ಕೆ ಆರಂಭಿಸಿದಾಗ ಏಕಾಏಕಿ ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಒಟ್ಟುಗೂಡಿ ಕಾಂಗ್ರೆಸ್ಸನ್ನು ಬ್ಯಾಕ್ ಫುಟ್ನಲ್ಲಿ ಇಡ್ಲಿಕ್ಕೆ, ಅಥವಾ ನಿತೀಶ್ ಕುಮಾರ್ ಆದರೆ ನಮಗೇನು ಲಾಭ ಇಲ್ಲ, ಒಬ್ಬ ದಲಿತ ನಾಯಕ ಅನ್ನುವ ರೀತಿಯಲ್ಲಿ ಖರ್ಗೆ ಹೆಸರನ್ನು ಪ್ರಸ್ತಾಪಿಸಿದರೆ ದಿಲ್ಲಿ, ಪಂಜಾಬ್ ಮತ್ತು ಬಂಗಾಳದಲ್ಲೂ ಹೆಲ್ಪ್ ಆಗುತ್ತೆ ಅನ್ನುವ ಕಾರಣಕ್ಕೆ ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಯಾರನ್ನೂ ಕನ್ಸಲ್ಟ್ ಮಾಡದೆ, ಯಾರನ್ನು ಸಂಪರ್ಕಿಸದೆ, ಯಾರನ್ನು ಜೊತೆ ಚರ್ಚೆ ಕೂಡ ಮಾಡದೆ ಮೀಟಿಂಗ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇಡೀ ಒಂದು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಲಿ ಅನ್ನುವ ರೀತಿಯಲ್ಲಿ ಪ್ರಸ್ತಾವನೆಯನ್ನು ಮಂಡಿಸಿದರು. ಅದನ್ನು ಕಾಂಗ್ರೆಸ್ ಒಪ್ಪುವ ಸ್ಥಿತಿಯಲ್ಲಿ ಇರಲಿಲ್ಲ. ನಂಬರ್ 1, ಯಾಕಂದರೆ ಅದಕ್ಕೆ ನಿತೀಶ್ ಮತ್ತು ಲಾಲು ಒಪ್ಪಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಕಾಂಗ್ರೆಸ್ ಜೊತೆ ಮಾತುಕತೆ ಮೊದಲೇ ನಡೆದಿತ್ತು, ನಿತೀಶ್ ಕುಮಾರ್ ಸಂಚಾಲಕರಾಗಿ ಇರ್ತಾರೆ ಅಂತಕ್ಕಂಥದ್ದು. ಹೀಗಾಗಿ ನನಗನ್ಸುತ್ತೆ ಆ ಮೊದಲಿನ ಸ್ಕ್ರಿಪ್ಟ್ ಪ್ರಕಾರ, ಆ ಮೊದಲಿನ ಮಾತುಕತೆಯ ಪ್ರಕಾರ ಈಗ ಕಾಂಗ್ರೆಸ್ ಖರ್ಗೆ ಅನ್ನುವ ಹೆಸರನ್ನು ಮಮತಾ ಹೇಳಿದಾಕ್ಷಣ ಆ ಹೆಸರಿಗೆ ಬೀಳದೆ ನಿತೀಶ್ ಕುಮಾರರ ಹೆಸರನ್ನು ಮುಂದೆ ತರ್ತಾ ಇದೆ. ನನಗನ್ಸುತ್ತೆ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಆಂತರಿಕವಾಗಿರ್ತಕ್ಕಂಥ ಒಂದು ಅಸೆಸ್ಮೆಂಟ್ ಆಗಿರಬೇಕು ಅಂತ ಅನಿಸುತ್ತೆ. ಒಂದು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಬಿಂಬಿಸಿದಾಕ್ಷಣ
ದಲಿತ ಮತಗಳು ಎಲ್ಲ ಕಡೆ ಬರ್ತವೆ ಅಂತಕ್ಕಂಥದ್ದಿಲ್ಲ. ದಲಿತರಲ್ಲಿ ಲೆಫ್ಟು ರೈಟು ಸಣ್ಣ ಸಣ್ಣ ಸಮುದಾಯಗಳು ಆ ಒಡಕು ಇದ್ದೇ ಇದೆ. ಜೊತೆಗೆ ನೀವು ದಲಿತ ನಾಯಕನನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಬಿಂಬಿಸಿದಾಕ್ಷಣ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಫಾಲ್ಟ್ ಲೈನ್ಗಳೇನಿವೆ, ತಥಾಕಥಿತ ಮೇಲ್ಜಾತಿಗಳೇನಿವೆ, ಅವು ಪಂಜಾಬ್ನಂತೆ ದೂರ ಸರಿದ್ರೆ ಏನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಹಾಗಾಗಿ ಕಾಂಗ್ರೆಸ್ ನೆವರ್ ಹ್ಯಾಡ್ ಎ ಥಾಟ್ ಪ್ರೊಸೆಸ್ ಆನ್ ಖರ್ಗೆ ಜಿ ಬಿಕಮಿಂಗ್ ಎ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್. ಅದು ಮಮತಾ ಮತ್ತು ಕೇಜ್ರಿವಾಲ್ ಎಸೆದಿರ್ತಕ್ಕಂಥ ದಾಳ. ಈಗ ಅದನ್ನು ಕಾಂಗ್ರೆಸ್ನಲ್ಲಿ ತಳಮಳ ಸೃಷ್ಟಿಸಲಿಕ್ಕೆ ಎಸೆದ್ರ ಅಥವಾ ನಿತೀಶ್ ಕುಮಾರ್ ಹೆಸರನ್ನು ಚೆಕ್ಮೇಟ್ ಮಾಡಿ ಖರ್ಗೆ ಅವ್ರನ್ನ ತಂದರೆ ನಮಗೆ ಲಾಭ ಆಗುತ್ತೆ, ಉಳಿದ ಹೆಸರುಗಳು ನಮಗೇನು ಲಾಭ ತರೋಲ್ಲ ಅನ್ನುವ ಕಾರಣಕ್ಕೆ ಎಸೆದ್ರ, ಇದು ಪ್ರಾಯಶಃ ಮಮತಾ ಬ್ಯಾನರ್ಜಿ ಅರವಿಂದ್ ಕೇಜ್ರಿವಾಲ್ರಿಗೆ ಮಾತ್ರ ಗೊತ್ತು. ಆದರೆ ಒಬ್ಬ OBC ನಾಯಕನನ್ನು ಸಂಚಾಲಕನಾಗಿ ತಂದು ಕಾಂಗ್ರೆಸ್ ಇರ್ತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಏನು ಅಜಿತ್ ಅಂದರೆ, ಬಿಹಾರದಲ್ಲಿ ಬ್ಯಾಕ್ವರ್ಡ್ ದಲಿತ್ ಮುಸ್ಲಿಂ ಮತಗಳು ಒಟ್ಟುಗೂಡ್ತವೆ ನಿತೀಶ್ ಕುಮಾರ್ ಹೆಸರಿನ ಮೇಲೆ. ಗುಜರಾತ್ನಲ್ಲಿ ಹೇಗಿದೆ ಹಾಗೆ ಬಿಹಾರ್ನಲ್ಲೊಂದು ಅಸ್ಮಿತೆಯ ಹೆಸರಿನಲ್ಲಿ ಮತಗಳು ಒಟ್ಟುಗೂಡ್ಬೋದು. ಉತ್ತರ ಪ್ರದೇಶದಲ್ಲಿ ಬಿಹಾರದಲ್ಲಿ ಒಬ್ಬ ಯಾದವ್ ಮುಖ್ಯಮಂತ್ರಿಯನ್ನು ಮಾಡಿದಾಗ ಉತ್ತರ ಪ್ರದೇಶದಲ್ಲೂ ಕೂಡ ಸಹಜವಾಗಿ ಉತ್ಸಾಹ ತುಂಬಬಹುದು ಅಂತಕ್ಕಂಥದ್ದು ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟದ ಲೆಕ್ಕಾಚಾರ. ಹಾಗಾಗತ್ತೆ ಅಂತಕ್ಕಂಥದ್ದು ಗ್ಯಾರಂಟಿ ಇಲ್ಲ. ಕುರ್ಮಿ ಮತಗಳು ಈಗ ಪಟೇಲ್ ಏನಿದ್ದಾರೆ ಗುಜರಾತ್ನ ಪಟೇಲ್ರು, ಅವರು ಕುರ್ಮಿಗಳು ಅನ್ನುವ ರೀತಿಯಲ್ಲೇ ನೋಡಲಾಗತ್ತೆ. ಹೀಗಾಗಿ ನಿತೀಶ್ ಕುಮಾರ್ ಆದಾಗ ಅವ್ರ ಜೊತೆಗೆ ಬರ್ತಾರಾ ಅಂತಕ್ಕಂಥದ್ರ ಬಗ್ಗೆ ಒಂದು ಥಿಂಕಿಂಗ್ ಇದೆ. ಬಟ್ ಅದು ಪೊಲಿಟಿಕಲಿ ಪ್ರೂಡೆಂಟಾ, ಪೊಲಿಟಿಕಲಿ ಪ್ರಾಕ್ಟಿಕಲಿ ಪಾಸಿಬಲ್ಲ ಅಂತಕ್ಕಂಥದ್ರ ಬಗ್ಗೆ ನಾನಾ ರೀತಿಯ ಪ್ರಶ್ನೆಗಳಿವೆ. ಹೀಗಾಗಿ ಖರ್ಗೆ ಹೆಸರನ್ನು ಮಮತಾ ಮತ್ತು ಕೇಜ್ರಿವಾಲ್ ಪ್ರಸ್ತಾವನೆ ಮಾಡಿದರೂ ಕೂಡ ಆ ಹೆಸರಿಗೆ ಬೀಳದೆ ಕಾಂಗ್ರೆಸ್ ಬಹಿರಂಗವಾಗಿ ನಿತೀಶ್ ಕುಮಾರ್ ಅವರೇ ನಮ್ಮ ಸಂಚಾಲಕರು ಅಂತಕ್ಕಂಥದ್ದನ್ನು ಎಲ್ಲ ಸರ್ವಸಮ್ಮತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸೋನಿಯಾ ಗಾಂಧಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಕಾಂಗ್ರೆಸ್ ಅಂದರೆ ಇದು ಇಂಟರ್ನಲ್ ಡಿಸ್ಕಷನ್ನು ಟು ಬಿ ಅನೌನ್ಸ್ಡ್ ಇನ್ ಅ ಮೀಟಿಂಗ್ ಅಲ್ವಾ, ಅಥವಾ ಟು ಬಿ ಪ್ರಪೋಸ್ಡ್ ಇನ್ ಅ ಮೀಟಿಂಗ್ ಅಲ್ಲ. ಇದು ತೆರೆಯ ಹಿಂದ್ಗಡೆ ಮೊದಲಿಗೆ ಇದೆಲ್ಲವೂ ಚರ್ಚೆ ಆದ ನಂತರ ಯಾವತ್ತೂ ರಾಜಕೀಯ ಪಕ್ಷಗಳು ಅಥವಾ ಒಕ್ಕೂಟದ ಸಭೆಗಳಲ್ಲಿ ಹಾಗೆ ಆಗುತ್ತೆ. ಮೀಟಿಂಗಲ್ಲಿ ಹೇಳಿದಾಕ್ಷಣ ಅದು ಚರ್ಚೆ ಆಗಲ್ಲ. ಅದಕ್ಕಿಂತ ಮುಂಚೆ ಒಂದು ರೌಂಡ್ ಚರ್ಚೆ ನಡೆಯುತ್ತೆ. ಸರ್ವಸಮ್ಮತಿ ಮೂಡಿದಾಕ್ಷಣ ನಿತೀಶ್ ಕುಮಾರರ ಹೆಸರನ್ನು ಪ್ರಪೋಸ್ ಮಾಡಬಹುದು ಅಂತಕ್ಕಂಥದ್ದನ್ನು ಹೇಳ್ತಾ ಇವೆ. ಅದಕ್ಕೆ ಮಮತಾ ಬ್ಯಾನರ್ಜಿಯವರ ವಿರೋಧ ಇದೆ. ಆದರೆ ವಿರೋಧ ಎಷ್ಟರವರೆಗೆ? ನಿತೀಶ್ ಲಾಲು ಸೇರಿ ಮಮತಾ ಬ್ಯಾನರ್ಜಿ ಜೊತೆ ಮಾಡಿದರೆ ಶಿ ವಿಲ್ ಕಮ್ ಆನ್ ಬೋರ್ಡ್ ಅನ್ನುವ ವಿರೋಧನ, ಅಥವಾ ನಿತೀಶ್ರನ್ನು ಮಾಡಿದರೆ ನಮಗೇನೂ ಲಾಭ ಆಗಲ್ಲ ಯಾಕೆ ಒಪ್ಕೊಳ್ಬೇಕು ಅಂತಕ್ಕಂಥ ವಿರೋಧನ, ಅಥವಾ ನಿತೀಶ್ರನ್ನು ತಂದಿಟ್ಟರೆ ಒಂದು ರೀತಿ ಮುಂದೆ ನಾಳೆ ಏನಂದರೆ ಇದು ಮುಂಗೇರ್ ಲಾಲ್ಕೆ ಹಸೀನ್ ಸಪ್ನೆ ಇದು. ಆದರೆ ನಾವು ವಿಶ್ಲೇಷಣೆ ಮಾಡುವಾಗ ಆ ಆಯಾಮಗಳನ್ನು ತೆಗೆದುಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮುಂದೇನಾದರೂ ಅವಕಾಶ ಸಿಕ್ಕರೆ ನಿತೀಶ್ ನನಗಿಂತ 2 ಹೆಜ್ಜೆ ಮುಂದೆ ಹೋಗ್ತಾರೆ, ನಾನು ಯಾಕೆ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯ ಆಯಾಮಗಳಲ್ಲಿ ನಿಶ್ಚಿತವಾಗಿ ಚರ್ಚೆ ನಡೆದಿದೆ. ಬಟ್ ನನಗನ್ಸುತ್ತೆ ಅಜಿತ್, ಕಳೆದ ಮೀಟಿಂಗ್ನಲ್ಲೇನು ಅರವಿಂದ್ ಕೇಜ್ರಿವಾಲ್ ಮತ್ತು ಮಮತಾ ಖರ್ಗೆ ಹೆಸರು ಪ್ರಸ್ತಾಪಿಸಿದ್ರು, ದ್ಯಾಟ್ ವಾಸ್ ನಾಟ್ ಸ್ಕ್ರಿಪ್ಟೆಡ್, ದ್ಯಾಟ್ ವಾಸ್ ನಾಟ್ ಡಿಸ್ಕಸ್ಡ್, ಡಿಬೇಟೆಡ್ ಆಲ್ಸೋ. ನಿತೀಶ್ ಕುಮಾರ್ ಇದರ ಸಂಚಾಲಕರಾಗಬೇಕು ಅಂತಕ್ಕಂಥದ್ದು ಕರ್ನಾಟಕದ ಚುನಾವಣೆಗೂ ಮುಂಚೆ ನಡೆದಿರ್ತಕ್ಕಂಥ ಸಭೆಗಳಲ್ಲೇ ಒಪ್ಪಿಗೆಯಾಗಿತ್ತು, ಪ್ರಸ್ತಾವನೆಯಾಗಿತ್ತು. ಆದರೆ ಕರ್ನಾಟಕದ ಚುನಾವಣೆ ಗೆದ್ದಾಕ್ಷಣ ಕಾಂಗ್ರೆಸ್ ಒಂದು ರೀತಿಯ ಅಪ್ಬೀಟ್ ಮೂಡ್ನಲ್ಲಿತ್ತು, ಮಹತ್ವಾಕಾಂಕ್ಷೆ ಜಾಸ್ತಿ ಆಯಿತು. ಈಗ 5 ರಾಜ್ಯಗಳ ಚುನಾವಣೆಗಳಲ್ಲಿ 3 ಉತ್ತರದ ರಾಜ್ಯಗಳನ್ನು ಸೋತ ನಂತರ ಕಾಂಗ್ರೆಸ್ ಮತ್ತೆ ಭೂಮಿಗೆ ಬಂದಿದೆ. ಇಂಡಿಯಾ ಒಕ್ಕೂಟವನ್ನು ವಿಸ್ತರಿಸ್ತಕ್ಕಂಥ ಅದಕ್ಕೊಂದು ಕಾಯಕಲ್ಪ ನೀಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ನಂತರ ಯಾವ್ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ಸು ಒಂದು ಸ್ಮಾಲರ್ ಪಾರ್ಟಿಯಾಗಿತ್ತು ಆ ರಾಜ್ಯಗಳಲ್ಲಿ ಅಲ್ಲಲ್ಲಿನ ಸ್ಥಳೀಯ ಪಕ್ಷಗಳು ಅಂದರೆ ತುಂಬ ಎದ್ದು ಕೂತ್ಕೊಂಡಿದ್ದಾವೆ. ಉದಾಹರಣೆಗೆ ನಾನು ಇದೊಂದು ಪಶ್ಚಿಮ ಬಂಗಾಳದ್ದೇ ಉದಾಹರಣೆ ತಗೊಳ್ಳೋಣಂತೆ. ಅಧೀರ್ ರಂಜನ್ ಚೌಧರಿ ವರ್ಸಸ್ ಮಮತಾ ಬ್ಯಾನರ್ಜಿ ಓಪನ್ ಫೈಟಲ್ಲಿ ಒಬ್ಬರಿಗೊಬ್ಬರು ಕೊಡ್ತಾ ಇರುವ ಹೇಳಿಕೆಗಳನ್ನು ನೋಡಿದ್ರೆ ಒಂದೇ ಮೈತ್ರಿಕೂಟ, ಒಟ್ಟೊಟ್ಟಿಗೆ ಚುನಾವಣೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. 2024 ಲೋಕಸಭಾ ಚುನಾವಣೆಯಲ್ಲಿ ಶತಾಯಗತಾಯ ಬಿಜೆಪಿ ಅಧಿಕಾರಕ್ಕೆ ಬರದಂತೆ ತಡೆಯಬೇಕು, ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗದಂತೆ ತಡೆಯಬೇಕು ಅನ್ನೋ ಉದ್ದೇಶದೊಂದಿಗೆ ಅಸ್ತಿತ್ವಕ್ಕೆ ಬಂದಿರುವಂತಹ ಮೈತ್ರಿಕೂಟ. ಆದರೆ ರಾಜ್ಯವಾರು ಬಡದಾಟಗಳು ಮುಗಿತಾ ಇಲ್ಲ. ಅಧೀರ್ ರಂಜನ್ ಚೌಧರಿ ಪಶ್ಚಿಮ ಬಂಗಾಳದ 2 ಕಾಂಗ್ರೆಸ್ ಸಂಸದರ ಪೈಕಿ ಒಬ್ಬರು,
ಅವರು ಘಟಬಂಧನ ಮುರಿಯುವ ಮಾತಾಡ್ತಾ ಇದ್ದಾರೆ. 42 ಲೋಕಸಭಾ ಕ್ಷೇತ್ರಗಳಿದ್ದಾವೆ ಪಶ್ಚಿಮ ಬಂಗಾಳದಲ್ಲಿ. 42 ಕ್ಷೇತ್ರಗಳ ಪೈಕಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರಿದ್ದಾರೆ ಹಾಲಿ. ಮಮತಾ ಬ್ಯಾನರ್ಜಿ ಹೇಳ್ತಾರೆ ಅದು 2 ಕ್ಷೇತ್ರ ಕಾಂಗ್ರೆಸ್ಸಿಗೆ ನಾವು ಕೊಡೋಕ್ಕಾಗಲ್ಲ. ಕಾಂಗ್ರೆಸ್ನವರು 6 ಕ್ಷೇತ್ರ ಕೇಳ್ತಿದ್ದಾರೆ. ಈ ವಿಷಯದಲ್ಲಿ ಒಬ್ಬರಿಗೊಬ್ಬರು ಒಬ್ಬರ ವಿರುದ್ಧ ಒಬ್ಬರು ಕೊಡ್ತಾ ಇರುವ ಹೇಳಿಕೆಗಳು. ಮಮತಾ ಬ್ಯಾನರ್ಜಿ ಪ್ರಧಾನಿ ನರೇಂದ್ರ ಮೋದಿಯ ಸೇವೆಗೆ ನಿಂತಿದ್ದಾರೆ. ಘಟಬಂಧನ ಮುರಿದು ಬಿದ್ದರೆ ಪ್ರಧಾನಿ ಮೋದಿ ಖುಷಿ ಪಡ್ತಾರೆ. ಅಧೀರ್ ರಂಜನ್ ಚೌಧರಿ ಹೇಳ್ತಾ ಇದ್ದಾರೆ. ಅಧೀರ್ ರಂಜನ್ ಚೌಧರಿ ಕಾಂಗ್ರೆಸ್ಸಿನ 52 ಸಂಸದರ ಪೈಕಿ ಒಬ್ಬರು ಸಂಸದರಷ್ಟೇ ಅಲ್ಲ, ಲೋಕಸಭೆಯಲ್ಲಿ ವಿಪಕ್ಷ ನಾಯಕರು. ಲೋಕಸಭೆಯಲ್ಲಿ ವಿಪಕ್ಷ ನಾಯಕ. ಇಲ್ಲಿ ಯಾರು ಭಿಕ್ಷೆ ಕೇಳ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಾವಂತೂ ಭಿಕ್ಷೆ ಕೇಳಿಲ್ಲ. ಅವರೇ ಹೇಳಿದ್ದು ಘಟಬಂಧನ ಮೂಲಕ ಚುನಾವಣೆಗೆ ಹೋಗೋಣ ಅಂತ. ನಮ್ಮ ಹತ್ರ 2 ಸೀಟ್ ಇದೆ. ಅವರು ದಯೆ ತೋರಿಸುವ ಅವಶ್ಯಕತೆ ಇಲ್ಲ. ನಾವು ಸ್ವಂತವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಅವರ ಮಾತು ನೋಡಿದ್ರೆ ಘಟಬಂಧನ ಬೇಕಿಲ್ಲ ಅಂತ ಅನ್ಸುತ್ತೆ. ಘಟಬಂಧನ ಆಗದಿದ್ದರೆ ಯಾರಿಗೆ ಲಾಭ ಹೇಳಿ? ಯಾರು ಖುಷಿ ಪಡ್ತಾರೆ ಹೇಳಿ? ಪ್ರಧಾನಿ ಮೋದಿ ಖುಷಿ ಪಡ್ತಾರೆ. ಮಮತಾ ಬ್ಯಾನರ್ಜಿ ಪ್ರಧಾನಿ ಮೋದಿ ಅವರ ಸೇವೆಗೆ ನಿಂತಿದ್ದಾರೆ. ಅಧೀರ್ ರಂಜನ್ ಚೌಧರಿ ಹೇಳಿಕೆ. ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು ಈ ಹಿಂದೆ ಹೆಚ್ಚೆಚ್ಚು ಜನರನ್ನ ಅರೆಸ್ಟ್ ಮಾಡಿ ಇಲ್ಲದೆ ಇದ್ರೆ ನಾವು ಗೆಲ್ಲೋದಕ್ಕಾಗೋದಿಲ್ಲ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. INDA ಮೈತ್ರಿಕೂಟ ಇಡೀ ಭಾರತಕ್ಕೆ ಸಂಬಂಧಿಸಿದ್ದು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ತೃಣಮೂಲ ಕಾಂಗ್ರೆಸ್ ಹೋರಾಟ ಮಾಡುತ್ತೆ, ಅಂದರೆ ಏಕಾಂಗಿ ಹೋರಾಟ ಮಾಡುತ್ತೆ. ಬಿಜೆಪಿಗೆ ತೃಣಮೂಲ ಕಾಂಗ್ರೆಸ್ ಮಾತ್ರ ಪಾಠ ಕಲಿಸೋದಕ್ಕೆ ಸಾಧ್ಯ. ಮಮತಾ ಬ್ಯಾನರ್ಜಿ ಹೇಳಿದರು. 42 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಹಾಲಿ 2 ಕ್ಷೇತ್ರದಲ್ಲಿ ಗೆದ್ದಿದೆ. ತೃಣಮೂಲ ಕಾಂಗ್ರೆಸ್ನ 22 ಸಂಸದರಿದ್ದಾರೆ, ಬಿಜೆಪಿಯ 18 ಸಂಸದರು. ಕಾಂಗ್ರೆಸ್ 2. ಹಾಲಿ ಎಲ್ಲಿ ಕಾಂಗ್ರೆಸ್ ಸಂಸದರಿದ್ದಾರೋ ಆ ಕ್ಷೇತ್ರಗಳನ್ನಷ್ಟೇ ಬಿಟ್ಟುಕೊಡ್ತೀವಿ, ಅದಕ್ಕಿಂತ ಜಾಸ್ತಿ ಕೇಳಬೇಡಿ ಅಂತ ಮಮತಾ ಬ್ಯಾನರ್ಜಿ ಹಠ ಹಿಡಿದಿದ್ದಾರೆ. ಕನಿಷ್ಠ 6 ಕ್ಷೇತ್ರಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದು ಕಾಂಗ್ರೆಸ್ಸಿನ ಪ್ರಯತ್ನ. ಕೇಳಿಸ್ಕೊಳ್ಳಿ ಒಂದ್ಸಲ ಇಬ್ರು ಮಾತಾಡಿ, ಅಧೀರ್ ರಂಜನ್ চৌধুরী ಮತ್ತು মমতা ব্যানার্জি। আমার নেতারা বলছেন গ্রেপ্তার বাড়াও, তা নালে জেতা যাবে না। আরে তুই আজ আছিস কাল থাকবি না, তখন দেখবি তোর লেজা আছে মাথা নেই, মাথা আছে লেজা নেই। ইন্ডিয়া জোট সারা ভারতবর্ষ থাকবে আর বাংলায় তৃণমূল কংগ্রেস লড়াই করবে। মনে রাখবেন, বাংলায় তৃণমূল কংগ্রেসই বিজেপিকে শিক্ষা দিতে পারে, সারা ভারতবর্ষকে পথ দেখাতে পারে, অন্য কোনো পার্টি নয়। उनसे कौन भीख मांगने गया पता नहीं, हम लोग तो भीख मांगने नहीं गए। ये ममता बनर्जी खुद कह रहे हैं कि हम गठबंधन करके चुनाव लड़ेंगे। ये दोनों सीट हमारे पास है, उनकी दया की कोई जरूरत नहीं है हमें। आप अपने दम पर लड़ सकते, चल सकते, कुछ भी कर सकते। ये और नहीं चाहते कि गठबंधन हो। इसमें वार्ता सीधा है कि वो नहीं चाहते गठबंधन हो। अगर गठबंधन नहीं होते हैं तो सबसे ज्यादा खुशी कौन होगी आज हिंदुस्तान में? अगर गठबंधन ना हो सबसे ज्यादा खुशी होगी हमारे मोदी साहब में। तो ममता जी आज जो कर रहे हैं वो मोदी जी की सेवा में लगे हुए हैं। ಇಲ್ಲಿಗೆ ಬಂದು ನಿಂತಿದೆ ಪ್ರಶಾಂತ್. ಮತ್ತೊಮ್ಮೆ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಹೆಂಗಾಗತ್ತೆ ರೀ ಮೈತ್ರಿಕೂಟ? ಈ ಪರಿ ಒಬ್ರಿಗೊಬ್ರು ಬಹಿರಂಗ ಹೇಳಿಕೆಗಳನ್ನು ಕೊಟ್ಕೊಂಡಿದ್ರೆ ಅದೇ ನೋಡಿ, ಅಧೀರ್ ರಂಜನ್ ಚೌಧರಿ ನಮ್ಮ ಪ್ರಿಯರಂಜನ್ ದಾಸ್ ಮುನ್ಷಿ ಅವರ ಪತ್ನಿ ಇದ್ದಾರೆ, ದೀಪಾ ದಾಸ್ ಮುನ್ಷಿ, ಮತ್ತು ಕಾಂಗ್ರೆಸ್ನ ಇತರ ಅನೇಕ ನಾಯಕರು. ಈ ಜಗಳ ಇವತ್ತು ನಿನ್ನೆದಲ್ಲ. ಇದು ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ಸನ್ನು ಒಡೆದು ತೃಣಮೂಲ ಕಾಂಗ್ರೆಸ್ ಮಾಡುವಾಗಲೂ ಕೂಡ ಈ ಜಗಳ ಇತ್ತು. ಅಧೀರ್ ರಂಜನ್ ಚೌಧರಿ ಇಸ್ ಒನ್ ಆಫ್ ದ ವೋಕಲ್ ಅಪೋಸಿಷನ್ ಲೀಡರ್ ಆಫ್ ಮಮತಾ ಬ್ಯಾನರ್ಜಿ ವಿರುದ್ಧ ಅನೇಕ ಬಾರಿ ಈ ರೀತಿ ಮಾತುಗಳನ್ನು ಆಡಿದ್ದಾರೆ. ಈಗ ಮಮತಾ ಬ್ಯಾನರ್ಜಿ ಏನು ಹೇಳ್ತಿದ್ದಾರೆ, ನಾವು 2 ಸೀಟ್ ಕೊಡ್ತೀವಿ, ಅಧೀರ್ ರಂಜನ್ ಚೌಧರಿದೊಂದು ಇನ್ನೊಂದೊಂದು, ಒಟ್ಟು 2 ಸೀಟ್ ಕೊಡ್ತೀವಿ, ಕಾಂಗ್ರೆಸ್ಗೆ ಅಷ್ಟರ ಮೇಲೆ ಕಾಂಗ್ರೆಸ್ ತೃಪ್ತರಾಗಬೇಕು, ಹೆಚ್ಚು ಸೀಟ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಆದರೆ ಸ್ಥಳೀಯ ಕಾಂಗ್ರೆಸ್ ನಾಯಕರಿಗೆ ಅನಿಸ್ತಾ ಇದೆ, ನಾವು ಈಗ 2 ಸೀಟನ್ನು ಒಪ್ಕೊಂಡ್ಬಿಟ್ರೆ ಪಾರ್ಟಿಯನ್ನು ಬಾಗಿಲ ಹಾಕೋದು ಒಳ್ಳೆಯದು ಪಶ್ಚಿಮ ಬಂಗಾಳದಲ್ಲಿ,
ತೃಣಮೂಲ ಕಾಂಗ್ರೆಸ್ಸಿಗೆ ನಾವು ಶರಣಾಗೋದು ಒಳ್ಳೆಯದು ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ಅನಿಸ್ತಾ ಇದೆ. Yes. ಹೀಗಾಗಿ ಅಧೀರ್ ರಂಜನ್ ಚೌಧರಿ ಭಾಳ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ, ಮಮತಾ ಜೊತೆ ಮೈತ್ರಿ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಇಲ್ಲ, 2 ಸೀಟ್ ಕೊಡೋದಾದರೆ ನಾವೀಗ ಇಬ್ಬರು ಇದ್ದೀವಿ, ತೃಣಮೂಲ ಕಾಂಗ್ರೆಸ್ BJP ಮತ್ತು ಎಲ್ಲರನ್ನ CPMನ ವಿರೋಧ ಹಾಕಿಕೊಂಡು ಕೂಡ ನಾವು ಚುನಾವಣೆಯಿಂದ ಗೆಲ್ಲಬಲ್ಲ ಸಾಮರ್ಥ್ಯ ಇದೆ, ಮಮತಾ ಬ್ಯಾನರ್ಜಿ ಜೊತೆ ಯಾಕೆ ಹೋಗ್ತೀರಿ ಅಂತಕ್ಕಂಥದ್ದನ್ನು ರಾಜ್ಯ ಘಟಕದ ನಾಯಕರಾಗಿ ಅಧೀರ್ ರಂಜನ್ ಚೌಧರಿ ಹೈಕಮಾಂಡ್ಗೆ ತಿಳಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅಂತಿಮವಾಗಿ ಸೋನಿಯಾ ಮತ್ತು ಮಮತಾ ನಡುವೆ ಏನು ಮೈತ್ರಿ ಮಾತುಕತೆ ನಡೆಯುತ್ತೆ ನೋಡಿ, ಪೊಲಿಟಿಕ್ಸ್ನಲ್ಲಿ ಬಾರ್ಗೇನೂ ನಡೆಯುತ್ತೆ. ಇವತ್ತೆರಡು ಅದ್ದಿದ್ದಾರೆ ಅಂದರೆ ನಾಳೆ 4 ಕೊಡಬಾರ್ದು ಅಂತಕ್ಕಂಥದ್ದಿಲ್ಲ. ಏನಿಲ್ಲ, ಕಾಂಗ್ರೆಸ್ ಇವತ್ತು 2 ಒಪ್ಕೊಂಡ್ಬಿಟ್ರೆ ನಾಳೆ 4 ಸಿಗೋಲ್ಲ ಅನ್ನುವ ಕಾರಣಕ್ಕೋಸ್ಕರ ಕೂಡ ಕಾಂಗ್ರೆಸ್ನ ವಿರೋಧ ನಿಶ್ಚಿತವಾಗಿರಬಹುದು. ಆದರೆ ನನಗನ್ಸುತ್ತೆ ಎಲ್ಲೋ ಇಫ್ ಇಟ್ ವಾಸ್ ಜಸ್ಟ್ ಅ ಬಾರ್ಗೇನಿಂಗ್ ಕ್ಲೋಸ್ ರೂಮಲ್ಲಿ ಆಗ್ತಿತ್ತು ಅಂತ. ಮೋದಿನ ಖುಷಿ ಪಡಿಸೋದಕ್ಕೆ ಮಮತಾ ಬ್ಯಾನರ್ಜಿ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಅಧೀರ್ ರಂಜನ್ ಚೌಧರಿ ಇಲ್ಲಿಯವರೆಗೆ ಮಮತಾ ಪರವಾಗಿ, ಮಮತಾ ಬಗ್ಗೆ ಸಾಫ್ಟ್ ಒಂದು ಮಾತನ್ನು ತನ್ನ ರಾಜಕೀಯದಲ್ಲಿ ಆಡಿಲ್ಲ. ಯಾಕಂದರೆ ಅವರು ವಿರೋಧ ಇರ್ತಕ್ಕಂಥದ್ದೇ ತೃಣಮೂಲ ಕಾಂಗ್ರೆಸ್ನ ವಿರುದ್ಧ, CPM ವಿರುದ್ಧ ಇಲ್ಲ. ಅಲ್ಲಿ ಅಧೀರ್ ರಂಜನ್ ಚೌಧರಿಯ ಹೋರಾಟ, ಅವರು ಹೋರಾಟ ಇರ್ತಕ್ಕಂಥದ್ದೇ ತೃಣಮೂಲ ಕಾಂಗ್ರೆಸ್ನ ವಿರುದ್ಧ. ಅಲ್ಲಿ ತೃಣಮೂಲ್ ಇರ್ಬೋದು, CPM ಇರ್ಬೋದು, BJP ಇರ್ಬೋದು, ಬದುಕಬೇಕಾದ್ರೆ ಮಮತಾ ಬ್ಯಾನರ್ಜಿಯನ್ನು ವಿರೋಧ ಮಾಡಿ ಬದುಕಬೇಕೇ ಹೊರತು ಮಮತಾ ಪರವಾಗಿದ್ದು ನಾವು ಬದುಕ್ತೀವಿ ಅಂತಕ್ಕಂಥದ್ದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ನಾಯಕರ ವಿರೋಧ ಈ ಮೈತ್ರಿಗಿದೆ. ಅವರಂತಿದ್ದಾರೆ ಇವತ್ತಿಲ್ಲ ನಾಳೆ ಮಮತಾ ವೀಕ್ ಆದಾಗ ನಮಗೆ ಹೆಚ್ಚು ಲಾಭ ಆಗುತ್ತೆ, ನಾವು ಈಗ ಮೈದಾನದಿಂದ ಜಾಗ ಖಾಲಿ ಮಾಡಿದರೆ ಅದು ಲಾಭ ಪೂರ್ತಿ BJP ತೆಗೆದುಕೊಂಡು ಹೋಗುತ್ತೆ ಅಂತಕ್ಕಂಥದ್ದು. ಹೀಗಾಗಿ ಅಲ್ಲಿನ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ, ನಾವು CPM ಜೊತೆ ಮಾತ್ರ ಮೈತ್ರಿ ಮಾಡ್ಕೊಳ್ಳೋಣ, ಮಮತಾ ಜೊತೆ ಮೈತ್ರಿ ಮಾಡ್ಕೊಳ್ಳುವ ತಪ್ಪುಗಳನ್ನು ಮಾಡಬೇಡಿ ಅಂತಕ್ಕಂಥದ್ದನ್ನು. ಮಮತಾಗೂ ಒಂದು ಮನಸ್ಸಿನಲ್ಲಿದೆ, ಕಾಂಗ್ರೆಸ್ ಜೊತೆ ಮೈತ್ರಿ ರಾಷ್ಟ್ರೀಯ ರಾಜಕಾರಣದಿಂದ ಮಾಡಿಕೊಂಡ್ರೆ ಸರಿ, CPM ಜೊತೆ ಮೈತ್ರಿ ಮಾಡ್ಕೊಳ್ಬೇಕಾ ಅಂತಕ್ಕಂಥ ದ್ವಂದ್ವ ಮಮತಾಗೂ ಇದೆ. ಕಾರಣ ಏನು ಅಂತಂದರೆ ಮಮತಾಗ ಅನಿಸ್ತಾ ಇದೆ, ಮಮತಾ CPM ಕಾಂಗ್ರೆಸ್ ಒಟ್ಟಿಗೆ ಬಂದಲ್ಲಿ ಮಮತಾ ವಿರುದ್ಧದ ಮತಗಳೇನು CPM ಮತ್ತು ಕಾಂಗ್ರೆಸ್ ಹೊಡಿತಾ ಇತ್ತು ಅದನ್ನು BJP ತೆಗೆದುಕೊಂಡು ಹೋಗುತ್ತೆ. ಆ ಕಾರಣದಿಂದ ಈ ಸ್ಟ್ರಾಟಜಿ, ಈ ಹೊರಗಡೆ ಚರ್ಚೆಗಳು, ಹೊರಗಡೆ ನೋಡಿ ಇದು ಸರ್ವೇ ಸಾಮಾನ್ಯ. ಕರ್ನಾಟಕದಲ್ಲಿ ನೆನಪಿದ್ರೆ JDU ಮತ್ತು BJP ಮೈತ್ರಿ ಆಗಿತ್ತು. ಜಾರ್ಜ್ ಫರ್ನಾಂಡಿಸ್ ಆ ಮೈತ್ರಿಯನ್ನು ಕರ್ನಾಟಕದಲ್ಲಿ, ಸ್ವತಃ ಯಡಿಯೂರಪ್ಪ JDU ವಿರುದ್ಧ ಹೇಳಿಕೆಗಳನ್ನು ದಿನ ಬೆಳಗ್ಗೆ ಎದ್ದು ಕೊಡ್ತಾ ಇದ್ರು. ನೀವು ದಿಲ್ಲಿಯಲ್ಲಿ ಕುಳಿತುಕೊಂಡು ಈ ಮೈತ್ರಿ ಅಂತಕ್ಕಂಥದ್ದು ನೋಡಿದಾಗ ಈ ಮೈತ್ರಿ ಆದರೆ ಒಳ್ಳೆಯದು ಅಂತಕ್ಕಂಥದ್ದು ಇರುತ್ತೆ. ಸ್ಥಳೀಯವಾಗಿ ನೋಡಿದಾಗ ಈಗ JDS ಮತ್ತು BJPಯ ಮೈತ್ರಿ ಆಗಿದೆ. ಕರ್ನಾಟಕದ ಯಾವ ನಾಯಕರು ಇಲ್ಲಿಯವರೆಗೆ ಹೊರಗಡೆ ಬಂದು ಇಲ್ಲ ಭಾಳ ಮೈತ್ರಿ ಒಳ್ಳೆಯದಾಗ್ತಿದೆ, ಈ ಸಲ ಇದು ಬಂಪರ್ ಬೆಳೆಯನ್ನು ತರುತ್ತೆ ಅಂತಕ್ಕಂಥದ್ದನ್ನು ಯಾವ ಕರ್ನಾಟಕದ BJP ನಾಯಕರು ಹೇಳ್ತಾ ಇದ್ದಾರೆ? ಖಾಸಗಿಯಾಗಿ ಹೇಳ್ತಿದ್ದಾರೆ JDS ಮೈತ್ರಿ ಬೇಡ ಆಗಿತ್ತು ಅಂತಕ್ಕಂಥ. ಅದೇ ರೀತಿಯಲ್ಲಿ ನನಗನ್ಸುತ್ತೆ ಅಧೀರ್ ರಂಜನ್ ಚೌಧರಿ, ದೀಪಾದಾಸ್ ಮುನ್ಷಿ ಇವರೆಲ್ಲರೂ ಕೂಡ ಮಮತಾ ವಿರುದ್ಧ ದಿನವೂ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗ 2 ಸೀಟ್ ಕೊಟ್ಟರೆ ಮೈತ್ರಿ ಆಗಬೇಕು ಅಂತಕ್ಕಂಥದ್ದು ಅಲ್ಲಿನ ನಾಯಕರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಕೊಡೋದಿದ್ದರೆ 6-7 ಸೀಟ್ ಕೊಡಲಿ, ಆಗ ಮೈತ್ರಿಯ ಬಗ್ಗೆ ಮಾತನಾಡೋಣ ಅಂತಕ್ಕಂಥದ್ದು. ಬಟ್ ಮಮತಾಗೆ ಚೆನ್ನಾಗಿ ಗೊತ್ತಿದೆ, ಕಾಂಗ್ರೆಸ್ಸನ್ನು ಸ್ವಲ್ಪ ಸ್ಪೇಸ್ ಕೊಟ್ಟರೆ ನಾಳೆ ಮಮತಾ ಬ್ಯಾನರ್ಜಿ ವೀಕ್ ಆದಾಗ ಕಾಂಗ್ರೆಸ್ ತಕ್ಷಣ ಚಿಗಿದ್ಕೊಂಡು ಬಿಡುತ್ತೆ. ಆ ಕಾರಣದಿಂದ ತುಂಬ ಕೊಡಲಿಕ್ಕೂ ತಯಾರಿಲ್ಲ, ಕಾಂಗ್ರೆಸ್ಸನ್ನು ದೂರ ಮಾಡಿದ್ವಿ ಅಂತಕ್ಕಂಥ ಆರೋಪವನ್ನು ಹೊರಲಿಕ್ಕೂ ತಯಾರಿಲ್ಲ. ಅದಕ್ಕೆ ಇಟ್ಟಿರ್ತಕ್ಕಂಥದ್ದು 2 ಸೀಟ್ ಕೊಡ್ತೀವಿ, ಬೇಕಾದರೆ ತಗೊಳ್ಳಿ ಅಂತಕ್ಕಂಥದ್ದು. ಅದು ಮುಂದಿನ ದಿನಗಳಲ್ಲಿ ಹೇಗೆ ಅದರ ರಿಪರ್ಕೇಷನ್ಸ್ ಆಗುತ್ತೆ. ಸೋನಿಯಾ ಮಮತಾ ನೋಡಿ ಅಜಿತ್, ರಾಹುಲ್ ಮಮತಾ ಸಂಬಂಧಗಳು ಚೆನ್ನಾಗಿಲ್ಲ. ಸೋನಿಯಾ ಮಮತಾ ನಡುವೆ ಒಂದು ಕೋಆರ್ಡಿನೇಷನ್, ಒಂದು ರೀತಿಯಾಗಿರ್ತಕ್ಕಂಥ ಕನ್ಸಲ್ಟೇಷನ್ ಇದೆ. ಕಾರಣ ಮಮತಾ ವಾಸ್ ವೆರಿ ಕ್ಲೋಸ್ ಟು ರಾಜೀವ್ ಗಾಂಧಿ. ಆಗ ಸೋನಿಯಾ ಗಾಂಧಿ ಪಾಲಿಟಿಕ್ಸ್ನಲ್ಲಿರಲಿಲ್ಲ. ಈಗ ಸೋನಿಯಾ ಜೊತೆ ಒಂದು ಸಂಬಂಧ ಇದೆ. ಮತ್ತು ಮಮತಾ ಬ್ಯಾನರ್ಜಿ ಒಬ್ಬ ಟೆಂಪ್ರಮೆಂಟಲ್ ಇರ್ತಕ್ಕಂಥ ರಾಜಕಾರಣಿ. ಹೌದು, ಅವರು ಟೆಂಪರ್ ಹೈ ಲೋ ಆಗ್ತಾ ಇರುತ್ತೆ. ಅದನ್ನು ಸ್ವಲ್ಪ ಮಟ್ಟಿಗೆ ಸೋನಿಯಾ ಗಾಂಧಿ ಜೊತೆ ಅವ್ರದ್ದೊಂದು ಮಾತುಕತೆ ಇದೆ. ಕೊನೆಗೆ ಆ ಅಸ್ತ್ರವನ್ನು ಬಳಸ್ತಾರಾ ಅಥವಾ ಕೊನೆಗೆ ಹೇಗಾಗುತ್ತೆ ಅಜಿತ್ ಇದು ಅಂದರೆ, ಈಗ ಕೇಜ್ರಿವಾಲ್ ಮತ್ತು ಮಮತಾ ಕಾಂಗ್ರೆಸ್ಗೂ ಕೂಡ ಈಲ್ಡ್ ಆಗಿಬಿಟ್ರೆ 2 ಸೀಟ್ ಪಶ್ಚಿಮ ಬಂಗಾಳದಲ್ಲಿ, 1ರಿಂದ 2 ಸೀಟ್ ಡೆಲ್ಲಿಯಲ್ಲಿ, ಪಂಜಾಬ್ನಲ್ಲಿ 3 ಸೀಟು, 3 + 2 5 + 7. ಅಂದರೆ ನಿಮ್ಗೆ ಇಂಥ ಬಂಗಾಲ್, ದಿಲ್ಲಿ, ಪಂಜಾಬ್ ಸೇರಿ 6-7 ಸೀಟ್ಗಳನ್ನು ಕಾಂಗ್ರೆಸ್ ತೆಗೆದುಕೊಂಡ್ಬಿಟ್ರೆ ಕಾಂಗ್ರೆಸ್ ವಿಲ್ ನಾಟ್ ಕ್ರಾಸ್ 70-80. ದ್ಯಾಟ್ ಈಸ್ ದ ಮೆಸೇಜ್. ಈಗ ಕಾಂಗ್ರೆಸ್ಗೂ ಕೂಡ
ಐಡಿಯಾ ಚೆನ್ನಾಗಿದೆ, ಇಂಡಿಯಾ ಒಕ್ಕೂಟದ ಬಲೂನ್ ಚೆನ್ನಾಗಿದೆ, ಆದರೆ ಆ ಬಲೂನ್ ಗಮ್ಯವನ್ನು ತಲುಪಬೇಕು. ಆ ಗಮ್ಯದಲ್ಲಿ ಕಾಂಗ್ರೆಸ್ನ ಪಾಲೇನು ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ ಹೊರತು ಬಲೂನ್ ಗಮ್ಯವನ್ನು ತಲುಪದೆ ಕಾಂಗ್ರೆಸ್ ಕೂಡ ಹಿನ್ನಡೆ ಅನುಭವಿಸಿದ್ರೆ ನಾಳೆ ಕಾಂಗ್ರೆಸ್ಸನ್ನು ವಾಪಸ್ ಈ ರಾಜ್ಯಗಳಲ್ಲಿ ರಿವೈವ್ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಅಂತಕ್ಕಂಥದ್ದು ಕಾಂಗ್ರೆಸ್ನ ಸ್ಥಳೀಯ ನಾಯಕರಿಗೆ ಅನಿಸ್ತಾ ಇದೆ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ನೋಡಬೇಕು. ಎಸ್, ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.